ಲೋ ಮಗ, ನೀನು ಅವತ್ತು ಪ್ರ್ಯಾಂಕ್ ಮಾಡಿದ್ಯಲ್ಲ, ನೆನಪಿದೆಯನ್ಲ? ನೀನು ಮಾಡಿದ ಪ್ರ್ಯಾಂಕ್ ನನ್ನ ಜೀವನನೇ ಸರ್ವನಾಶ ಮಾಡ್ತು ಕಣ್ಲ. ಯಾಕಂತ ಕೇಳು ಮಚ್ಚ. ನೀ ಕೇಳಿಲ್ಲ ಅಂದರೂ ನಾನು ಹೇಳ್ತೀನಿ ಮಗ. ನನಗೆ ಸೀರಿಯಸ್ ಆಗಿ ಅವಳ ಮೇಲೆ ಕ್ರಶ್ ಆಗೋಗಿದೆ ಕಣ್ಲ. ಆದರೂ ಕನ್ಫ್ಯೂಸನ್ ಏನಂದರೆ, ನಂಗಾಗಿರೋದು ನಿಜವಾಗ್ಲೂ ಕ್ರಶ್ಶಾ ಇಲ್ಲ ಲವ್ವ ಅಂತ ಹೇಗೆ ಮಗ ತಿಳ್ಕೊಳ್ಳೋದು? ಅಷ್ಟರಲ್ಲಿ ಸರ್ ಬಂದು ಲ್ಯಾಬ್ಗೆ ಕರ್ಕೊಂಡು ಹೋದರು. ಲ್ಯಾಬಲ್ಲಿ ಅಷ್ಟು ಜನ ಹುಡುಗಿಯರಿದ್ದರೂ ನನ್ನ ಕಣ್ಣು ಬರೀ ಅವಳನ್ನ ಮಾತ್ರ ನೋಡ್ತಾ ಇತ್ತು. ಲ್ಯಾಬಲ್ಲಿ ಸರ್ ಏನು ಹೇಳಿದ್ರು, ನಾನೇನು ಮಾಡಿದೆ ಗೊತ್ತಿಲ್ಲ. ಯಾಕಂದರೆ ಅವಳನ್ನ ನೋಡೋದ್ರಲ್ಲೇ ಲ್ಯಾಬ್ ಕ್ಲಾಸ್ ಮುಗೀತು. ಎಲ್ಲ ಹೊರ್ಗಡೆ ಹೋಗ್ತಾಯಿದ್ರು. ಆದರೆ ಈ ಬಡ್ಡಿ ಮಗನ ಕಣ್ಣು ಇವಳನ್ನು ನೋಡ್ತಾ ಇಲ್ಲೇ ನಿಲ್ಲೋ ಹಾಗೆ ಮಾಡ್ತು. ಇನ್ನೂ ಇವಳು ಅದೇನು ಮಾಡ್ತಾವಳೋ ಗೊತ್ತಿಲ್ಲ. ಇನ್ನೂ ಹೋಗೋದಾ ಅನ್ನೋ ಅಷ್ಟರಲ್ಲಿ ಲ್ಯಾಬ್ ರೂಮ್ ಲಾಕ್ ಆಗೋಯ್ತು. ಸುತ್ತ ನೋಡಿದರೆ ಯಾರೂ ಇಲ್ಲ. ನಾನು ಮತ್ತು ಅವಳು ಇನ್ನೊಂದು ಕಡೆ. ಅವಳ ಜೊತೆ ಮಾತಾಡೋಕ್ಕೂ ಧೈರ್ಯ ಸಾಲ್ತಾ ಇಲ್ಲ. ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ಸುಮ್ಮನೆ ನಿಂತೆ. ಅಷ್ಟರಲ್ಲಿ ಅವಳೇ ಡೋರ್ ಹತ್ರ ಹೋದ್ಲು. ಅಯ್ಯೋ, ಡೋರ್ ಲಾಕ್ ಆಗೋಗಿದೆ, ಯಾರಾದರೂ ಇಲ್ವಾ ಅಂದ್ಲು. ಅಲ್ಲೇ ನಾನು ನಿಂತಿದ್ದನ್ನ ನೋಡಿ, ಡೋರ್ ಲಾಕ್ ಆಗಿದೆ, ಫೋನ್ ಇಲ್ಲ ನಿಮ್ಮ ಹತ್ರ, ಇದ್ದರೆ ಕಾಲ್ ಮಾಡಿ ಅಂದ್ಲು. ಹಾಗೆ ನನ್ನ ಹತ್ರನೂ ಇಲ್ಲ ಅಂದೆ. ಒಂದು ಕಡೆ ಅವಳು ಮಾತಾಡ್ಸಿದ್ಲು ಅನ್ನೋ ಖುಷಿ, ಇನ್ನೊಂದು ಕಡೆ ಆ ಟೆಸ್ಟ್ ಟ್ಯೂಬ್ಗಳು ಗಲಗಲ ಅನ್ನೋದಕ್ಕೆ ನನ್ನ ಹೃದಯ ಲಬ್ ಡಬ್ ಅಂತಿದೆ. ಅಷ್ಟರಲ್ಲಿ ಯಾರಾದರೂ ಇದ್ದೀರಾ ಅಂತ ಕೂಗ್ತಾ ಇದ್ಲು. ಡೋರ್ ಓಪನ್ ಮಾಡೋಕ್ಕೂ ತುಂಬ ಟ್ರೈ ಮಾಡಿದ್ದು, ಆಗಲಿಲ್ಲ. ಆಮೇಲೆ ಅವಳು ಒಂದು ಕಡೆ, ನಾನೊಂದು ಕಡೆ ಕೂತ್ಕೊಂಡು 5ರಿಂದ 10 ನಿಮಿಷ ಆದಮೇಲೆ ಅವಳೇ ಮಾತಾಡಿಸಿದ್ಲು. ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವ ಊರು, ಹಾಗೆ ಮಾತು ಶುರುವಾಯಿತು. ನಾನ್ ಸ್ಟಾಪ್ 1 ಗಂಟೆ ಆದರೂ ಮಾತು ನಿಲ್ಲಿಸಲಿಲ್ಲ. ಹಾಗೆ ಅವಳ ಮಾತು ಕೇಳ್ತಾ ಕೇಳ್ತಾ ಅವಳೇನು ಮಾತಾಡಿದ್ಲು, ನಾನೇನು ಕೇಳಿಸ್ಕೊಂಡೆ ಅನ್ನೋದೇ ನೆನಪಿಲ್ಲ. ಯಾಕಂದರೆ ಅವಳು ತುಟಿ ಪಕ್ಕದಲ್ಲೇ ಇದ್ದ ಮಚ್ಚೆಗೂ ಆ ನಗು, ಆಹಾ ಏನು ಹೇಳೋದು ಗುರು. ಆ ಮುಖದ ಮೇಲೆ ಬೆವರಿನ ಹನಿ, ಆವಾಗವಾಗ ಅವಳು ಕಿವಿ ಹತ್ರ ಇದ್ದ ಕೂದಲು ಜಾರಿ ಜಾರಿ ತುಟಿಗೆ ಸೋಕ್ತಾ ಇದ್ದಾಗ ಅವಳು ಒಳ್ಳೆ ಚೈಲ್ಡ್ ಥರ ಕಣ್ಗುಳ್ಳೆನ ಒಂದು ಕಡೆ ತಿರುಗಿಸಿ ಕೂದಲುನ ಉಫ್ ಉಫ್ ಅಂತ ಮಾಡೋ ರೀತಿ ಎಲ್ಲ ನೋಡ್ತಾ ಇದ್ದರೆ ಒಳ್ಳೆ ಚಳಿ ಜ್ವರ ಬಂದಂಗೆ ಆಗೋದು. ಕ್ರಶ್ ಹೋಗಿ ಲವ್ ಆಯಿತು, ಕೊನೆಗೆ ಆದಂಗಾಗಲಿ ಪ್ರಪೋಸ್ ಮಾಡಿ ಮದುವೆನೇ ಆಗಿಬಿಡ್ಲಾ ಅನ್ನಿಸ್ತಾ ಇತ್ತು. ಓಹೋ, ಮೇಡಮ್ ಅವರು ಮಾತಾಡ್ತಾ ಮಾತಾಡ್ತಾ ನಿದ್ರೆನೇ ಮಾಡ್ತಾ ಇದ್ದಾರೆ. ನಿದ್ರೆಲೂ ಈ ಹುಡುಗಿ ಏನೇನೋ ಪೇಚ್ತಾ ಇದೆ. ಆದರೂ ನೋಡೋಕ್ಕೆ ಒಳ್ಳೆ ರಸಗುಲ್ಲ ಥರ ಇದ್ದಾಳೆ. ಅವಳನ್ನ ನೋಡ್ತಾ ಇಡೀ ರಾತ್ರಿ ಹೇಗೆ ಕಳೀತು ಗೊತ್ತಿಲ್ಲ. ಅಷ್ಟರಲ್ಲಿ ಬೆಳಿಗ್ಗೆ 10 ಗಂಟೆ ಆಗೋಗಿದೆ. ಲ್ಯಾಬ್ ಓಪನ್ ಆಯಿತು. ಆಚೆ ಹೋದ್ವಿ, ಮನೆಗೂ ಹೋದ್ವಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಿಗ್ಗೆ ನಿದ್ದೆ ಬಂದರೂ ಬಡ್ಡಿ ಮಗಂದ ಅವಳು ಗುಂಗಿಂದ ಆಚೆ ಬರೋಕ್ಕಾಗ್ತಿಲ್ಲ.